ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನೀಸ್ ವ್ಲಾಗ್ಸ್. ಇವತ್ತು ನಾನಿಲ್ಲಿ ಕ್ಯಾಬೇಜ್ ತೊಗೊಂಡಿದ್ದೀನಿ, ಒಂದು ಅರ್ಧನ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ಟೊಮೊಟೊ, ಈರುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿನ ತೊಗೊಂಡು ಇದರಿಂದ ನಾವು ಕ್ಯಾಬೇಜ್ ಬಿರಿಯಾನಿ ಅಂತನಾದರೂ ಹೇಳ್ಬೋದು, ಕ್ಯಾಬೇಜ್ ರೈಸ್ ಅಂತ ಕೂಡ ಹೇಳ್ಬೋದು. ಇದಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಬಿರಿಯಾನಿ ಥರನೇ. ಸೊ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೇಮ್ ಪಲಾವ್ ಐಟಮ್ಸು ಏನೇನಿರುತ್ತೆ, ಚಕ್ಕೆ, ಲವಂಗ, ಏಲಕ್ಕಿ ಆ್ಯಂಡ್ ಎಲೆನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತದು. ಎಲ್ಲ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಎಲೆಕೋಸನ್ನೆಲ್ಲ ಇದರೊಳಗೆ ಆ್ಯಡ್ ಮಾಡಿಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ವರೆಗೂ ಅದನ್ನು ಹಾಗೆ ಬೇಯಿಸ್ಕೊಳ್ಳೋಣ. ಜಸ್ಟ್ ಈ ಎಲೆಕೋಸುಗಳಿಗೆಲ್ಲ ಸ್ವಲ್ಪ ಆಯಿಲ್ ಡೀಪ್ ಫ್ರೈ ಮಾಡ್ದಂಗೆ ಸ್ವಲ್ಪ ಆಯಿಲ್ ಅಬ್ಸರ್ವ್ ಆಗೋವರೆಗೂ ನಾವು ಹೀಗೇ ಫ್ರೈ ಮಾಡ್ಕೊಳ್ತಾ ಇರೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಸ್ವಲ್ಪ ನಾನು ಇಲ್ಲಿ ಮೊದಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2ರಿಂದ 3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಆ್ಯಡ್ ಮಾಡ್ಕೊಬೋದು. ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಯೂಸ್ ಮಾಡಿದ್ದೀನಿ. ಹೀಗೆ ಎಲ್ಲ ಪ್ರತಿಯೊಂದನ್ನು ಆ್ಯಡ್ ಮಾಡ್ತಾ ಹೀಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈಗ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು. ಅದನ್ನು ಕೂಡ ಒಂದು 2 ಮಿನಿಟ್ಸಷ್ಟು ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಪೇಸ್ಟ್ ಹಾಕೋದಕ್ಕಿಂತ ಶುಂಠಿ ಬೆಳ್ಳುಳ್ಳಿನ ನಾವು ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಎಲ್ಲದರಲ್ಲೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊತಿದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಕಲರ್ಗೆ ಟೀ ಕಲರ್ ಯೂಸ್ ಮಾಡಿದ್ದೀನಿ ನಾನು. ಆಲ್ರೆಡಿ ನಾನು ಚಿಲ್ಲಿ ಹಾಕಿರೋದ್ರಿಂದ ಅಗೇನ್ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಸ್ಪೈಸಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಆ್ಯಂಡ್ 1 ಸ್ಪೂನಷ್ಟು ನಾನಿಲ್ಲಿ ಮಟನ್ ಮಸಾಲಾನ ಹಾಕೋತಿದ್ದೀನಿ. ಇದಕ್ಕೆ ಚಿಕನ್ ಮಸಾಲ ಇಲ್ಲ ಮಟನ್ ಮಸಾಲ ಯಾವುದಾದ್ರೂ 1 ಸ್ಪೂನನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಆ್ಯಂಡ್ ಪುದೀನನ ಹಾಕ್ಕೊತಿದ್ದೀನಿ ಲಾಸ್ಟಲ್ಲಿ. ಇದು ಕಂಪ್ಲೀಟಾಗಿ ಬೆಂದಿದೆ. ಸೊ ಹೀಗೆ ನಾನು ಇಲ್ಲಿ ಕಸೂರಿ ಮೆಂತಿನ ಯೂಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೆಂತಿನ ಹಾಕ್ಕೊಂಡು 2 ಗ್ಲಾಸಷ್ಟು ನಾನು ಈ ಗ್ಲಾಸಲ್ಲಿ ವಾಟರ್ನ ಹಾಕ್ಕೊಳ್ತಿದ್ದೀನಿ. ಇದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ರೈಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಕುದಿ ಬಂದ ತಕ್ಷಣ ನಾನು ಅಕ್ಕಿನ ಆ್ಯಡ್ ಮಾಡ್ಕೊತೀನಿ. ಸ್ಟಾರ್ಟಿಂಗೇ ಹಾಕಿ ನಾನು ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋದರೆ ಅಕ್ಕಿ ಎಲ್ಲ ನುಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಕುದೀತಿದೆ. ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ನ ಕೂಗಿಸ್ಕೊಂಡು ಬಂದುಬಿಡೋಣ. ಬನ್ನಿ ಇಲ್ಲಿ ನೋಡಿ, ಇಷ್ಟು ಚೆನ್ನಾಗಾಗಿದೆ ಅಂದರೆ ಉಡುಡಿಯಾಗಿ. ಟೇಸ್ಟ್ ಕೂಡ ಬಿರಿಯಾನಿ ಥರನೇ ಇತ್ತು. ಫ್ಲೇವರ್ ತುಂಬ ಚೆನ್ನಾಗಿ ಬಂದಿತ್ತು. ಕ್ಯಾಬೇಜ್ ಬಿರಿಯಾನಿ ಆ್ಯಂಡ್ ರೈಸ್ ಯಾವ್ದು ಬೇಕಾದರೂ ಹೇಳ್ಕೊಬೋದು. ಅದ್ರ ಜೊತೆಗೆ ನಾನು ಕ್ಯಾಬೇಜಲ್ಲಿ ಮಿಕ್ಕಿರುವಂಥದ್ರಲ್ಲಿ ಕ್ಯಾಬೇಜ್ ಬೋಂಡಾನ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಅಂತ ಹೇಳಿ. ಆ್ಯಂಡ್ ಇಷ್ಟೇ ಚೆನ್ನಾಗಿ ನೀವು ಮಾಡಬೇಕು ಅಂದರೆ ಒಮ್ಮೆ ಇದೇ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.